ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ಇಂದು ನಾನು ಈ ತರಗತಿಯಲ್ಲಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವರ್ಕನ್ನು ನೀಡ್ತಾ ಇದ್ದೀನಿ. ಅದೇನೆಂದರೆ ನಿಯೋಜಿತ ಕಾರ್ಯಕ್ರಮ. ಏನಂತಾರೆ ಇದಕ್ಕೆ? ನಿಯೋಜಿತ ಕಾರ್ಯಕ್ರಮ. ನಿಯೋಜಿತ ಕಾರ್ಯಕ್ರಮ ಅಂದ್ರೇನು? ಪ್ರಾಜೆಕ್ಟ್ ವರ್ಕ್. ಪ್ರಾಜೆಕ್ಟ್ ವರ್ಕ್ ಅಂದರೆ ನಿಮಗೆ ಬೇಗನೆ ಅರ್ಥ ಆಗುತ್ತೆ, ಬಟ್ ನಿಯೋಜಿತ ಕಾರ್ಯಕ್ರಮ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಲ್ವಾ? ಪ್ರಾಜೆಕ್ಟ್ ವರ್ಕಿಗೆ ಕನ್ನಡದಲ್ಲಿ ನಾವೇನು ಹೇಳ್ತೀವಿ? ನಿಯೋಜಿತ ಕಾರ್ಯಕ್ರಮ. ಈಗ ನಾನು ಇವತ್ತು ನಿಮಗೆ ನಿಯೋಜಿತ ಕಾರ್ಯಕ್ರಮ ಅಂದರೆ ಪ್ರಾಜೆಕ್ಟ್ ವರ್ಕಿದ ಏನು ನಿಮಗೆ ಟೈಟಲ್ ಅಂತ ಹೇಳಿದರೆ, ನಾನು ಕೊಟ್ಟಿರುವಂತಹ ಕಥೆಗಳಲ್ಲಿ ಒಂದನ್ನು ಸರಿಯಾದ ಸ್ವರಭಾರ ಮತ್ತು ಅಭಿನಯದ ಮೂಲಕ ಹೇಳೋದು. ಇಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ 3 ಕಥೆಗಳ ಟೈಟಲನ್ನು ಕೊಟ್ಟಿರ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೆ ಅಥವಾ ನಿಮಗೆ ಯಾವುದರಲ್ಲಿ ನೀವು ಏನು ಹೇಳ್ತಾರೆ ಪರ್ಫೆಕ್ಟ್ ಅನಿಸುತ್ತೆ ಅಥವಾ ನೀವು ಯಾವುದು ಹೇಳಲಿಕ್ಕೆ ನಿಮಗೆ ಸುಲಭ ಅನಿಸುತ್ತೆ ಆ ಕಥೆಯನ್ನು ಒಂದನ್ನು ಸೆಲೆಕ್ಟ್ ಮಾಡಿ ಅದನ್ನು ನೀವು ನೀಟಾಗಿ ಕಾರ್ಡ್ಬೋರ್ಡ್ ಮೇಲೆ ಬರೆದು ವಿತ್ ಚಿತ್ರ ಬರೆದುಕೊಂಡು ನೀಟಾಗಿ ಡ್ರಾಯಿಂಗ್ ಮಾಡಿ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅಂದರೆ ನಿಮ್ಮ ಅಭಿನಯದ ಮೂಲಕ ಆ ಸ್ವರಭಾರ ಅಂದರೆ ನಿಮ್ಮ ಧ್ವನಿಯ ಏರಿಳಿತದಿಂದ ಆ ಕಥೆಯನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂಥ ಕಥೆಗಳು ಯಾವುವು ಅಂತ ನಾನೀಗ ನಿಮಗೆ ಹೇಳ್ತೇನೆ. ಫಸ್ಟ್ ಒನ್, ಬಾಯಾರಿದ ಕಾಗೆ ಹೂಜಿಯಿಂದ ನೀರು ಕುಡಿದ ಕತೆ. ಇದು ನೀವು ಯಾವಾಗ ನರ್ಸರಿಯಿಂದ ನೀವು ಕೇಳ್ತಾ ಬಂದಿರ್ಬೋದು ಅಲ್ವಾ? ಥರ್ಸ್ಟಿ ಕ್ರಾ. ಬಾಯಾರಿದ ಕಾಗೆ ಹೂಜಿಯಿಂದ ನೀರು ಕುಡಿದ ಕತೆ. ಟೋಟಲಿ ಎಲ್ಲ ಕತೆಗಳು ಇದರಲ್ಲಿ ಯಾವುದಾದ್ರೂ ಒಂದು ನೀವು ಸೆಲೆಕ್ಟ್ ಮಾಡಬೇಕು. ಫುಲ್ ಕಥೆಯನ್ನು ನೀವು ಕನ್ನಡದಲ್ಲಿ ಬರಿಬೇಕು. ಅದರ ಜೊತೆಗೆ ಚಿತ್ರ ಪೇಸ್ಟ್ ಮಾಡ್ಬೋದು ಅಥವಾ ಡ್ರಾಯಿಂಗ್ ಕೂಡ ಮಾಡ್ಬೋದು. ಆನಂತರ ಸೆಕೆಂಡ್ ಕತೆ ಯಾವುದು? ಕೈಗೆಟುಕದ ದ್ರಾಕ್ಷಿಯನ್ನು ನರಿ ಹುಳಿ ಎಂದು ಬಿಟ್ಟು ಹೋದ ಕತೆ. ಇದು ಕೂಡ ನಿಮಗೆ ಗೊತ್ತಿದೆ. ನಂತರ ಸಿಂಹವನ್ನು ಕಾಪಾಡಿದ ಇಲಿಯ ಕತೆ. ಮೂರನೆಯ ಕತೆ ಯಾವುದು? ಸಿಂಹವನ್ನು ಕಾಪಾಡಿದ ಇಲಿಯ ಕತೆ. ಈ 3 ಕತೆಗಳು ನೀವು ಯಾವಾಗ ಸಣ್ಣವರಿಂದನೇ ಕೇಳ್ತಾ ಬಂದಿದ್ದೀರಾ. ಆದರೆ ನೀವು ಇಲ್ಲಿ ಯಾವುದಾದ್ರೂ ಒಂದು ಕಥೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿ ಅದನ್ನು ನೀಟಾಗಿ ಬರೆದು ಅದನ್ನು ಎಕ್ಸ್ಪ್ಲೇನೇಷನ್ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಏನೇನು ಬೇಕಾಗುತ್ತೆ? ನಿಮ್ಮ ಪ್ರಾಜೆಕ್ಟ್ ವರ್ಕಿಗೆ ಏನೇನು ಬೇಕಾಗುತ್ತೆ? ಆಲ್ರೆಡಿ ನೀವೀಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಮಾಡ್ತಾ ಬಂದಿದ್ದೀರಾ ಪ್ರಾಜೆಕ್ಟ್ ವರ್ಕ್ ಅಲ್ವಾ? ಆಲ್ಮೋಸ್ಟ್ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಬಟ್ ನಾನು ಇದರಲ್ಲಿ ನಿಮಗೆ ಸ್ವಲ್ಪ ಇನ್ನೊಂದು ಸರಿ ಇದನ್ನ ರಿಮೈಂಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬೇಕಾಗುವಂತಹ ಸಾಮಗ್ರಿಗಳು ಯಾವೆಂದರೆ ಕಾರ್ಡ್ ಶೀಟ್ ಬೇಕು, ಕಲರ್ ಪೆನ್ಸಿಲ್ಸ್, ಮತ್ತು ಡ್ರಾಯಿಂಗ್ ಮಾಡ್ಬೋದು ಅಥವಾ ನಿಮಗೆ ಬೇಕಾದಂಥ ಪಿಕ್ಚರನ್ನು ಕೂಡ ನೀವಲ್ಲಿ ಪೇಸ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಈ ನಿಯೋಜಿತ ಕಾರ್ಯಕ್ರಮದ ನಿಬಂಧನೆಗಳು ಅಂದರೆ ರಿಸ್ಟ್ರಿಕ್ಷನ್ಸ್ ಅಥವಾ ನಿಮ್ಮ ಏನು ನಾನು ಹೇಳ್ತಾ ಇದ್ದೀನಿ ಕಟ್ಟುಬಂಧನೆಗಳು. ಇಲ್ಲಿ ಏನನ್ನು ನೀವು ಫಾಲೋ ಮಾಡಬೇಕು ಅಥವಾ ಇದಕ್ಕೆ ಈ ಪ್ರಾಜೆಕ್ಟ್ ವರ್ಕಿಗೆ ತನ್ನದೇ ಆದಂತಹ ಒಂದು ರೂಲ್ಸ್ ಇರುತ್ತೆ. ಆ ರೂಲ್ಸನ್ನು ನೀವೆಲ್ಲರೂ ಫಾಲೋ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಅದೆಲ್ಲ ರೂಲ್ಸ್ ಏನಂತ, ನೀವು ಅದನ್ನು ದಯವಿಟ್ಟು ಫಾಲೋ ಮಾಡಬೇಕು. ಮೊದಲನೇದಾಗಿ ನೀವು ಕಳಿಸುವಂತಹ ವಿಡಿಯೋ, ನಾನು ಹೇಳಿದ್ನಲ್ಲ, ನೀವು ಕಥೆಯನ್ನು ಬರೆದು ನೀಟಾಗಿ ಕಾರ್ಡ್ ಶೀಟಲ್ಲಿ ಬರೆದು ಅದನ್ನು ನೀವು ವಿಡಿಯೋ ಮಾಡಬೇಕು. ಯಾವ ಥರ? ನೀವು ಕಥೆಯನ್ನು ಹೇಳುವಂತಹ ಒಂದು ವಿಡಿಯೋ ಮಾಡಬೇಕು. ನೀವು ಕಾರ್ಡ್ ಶೀಟ್ ತೋರಿಸಿ ಕಥೆಯನ್ನು ಹೇಳಬೇಕು. ಆ ವಿಡಿಯೋ 3 to 4 minutes ಅಷ್ಟೇ ಆಗಿರಬೇಕು. ಈ ಟೈಮನ್ನು ಕ್ರಾಸ್ ಮಾಡಬಾರ್ದು. 3 to 4 minutes ಆಗಿರುವಂಥ ವಿಡಿಯೋ ಆಗಬೇಕು. ಆಮೇಲೆ ನೀವು ಉಚ್ಚಾರ ಸ್ಪಷ್ಟವಾಗಿದ್ದು ಧ್ವನಿಯು ಶಬ್ದಕ್ಕೆ ತಕ್ಕಂತೆ ಏರಿಳಿತ ಹೊಂದಿರಬೇಕು. ಬಹಳ ಸ್ಪಷ್ಟವಾಗಿ ನೀವು ಉಚ್ಚಾರ ಮಾಡಬೇಕಾಗತ್ತೆ. ನಂತರ ಕೊಟ್ಟಿರುವ ನಿಯೋಜಿತ ಕಾರ್ಯವು ದಿನಾಂಕವನ್ನು ಮೀರಬಾರದು. ಬಹಳ ಇಂಪಾರ್ಟೆಂಟ್ ಮಕ್ಕಳೇ. ನಾನು ಯಾವಾಗ ದಿನಾಂಕವನ್ನು ಕೊಟ್ಟಿರ್ತೇನೋ ಅಂದರೆ ಆ ದಿನದಂದೇ ನೀವು ಅದನ್ನ ನನಗೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಅಂದರೆ ಆ ವಿಡಿಯೋನ ನನಗೆ ಕಳಿಸ್ಬೇಕು. ಅದಕ್ಕಿಂತ ಮುಂಚೆನೂ ಕಳಿಸ್ಬಾರ್ದು, ಅದಕ್ಕಿಂತ ಆಮೇಲೂ ಕಳಿಸ್ಬಾರ್ದು. ಹಾಗೆ ಅಲ್ಲಿ ಸ್ವಲ್ಪ ಅಭಿನಯ ಇದ್ದರೆ ಒಳ್ಳೆಯದು. ಕತೆಗೆ ತಕ್ಕಂತೆ ಸ್ವಲ್ಪ ಅಭಿನಯ ಇದ್ದರೂ ಕೂಡ ಉತ್ತಮ. ನಂತರ ನಿಯೋಜಿತ ಕಾರ್ಯಕ್ರಮ ಕೊಟ್ಟ ದಿನಾಂಕ ಯಾವುದು ಅಂದರೆ ಇವತ್ತಿನ ದಿನ ಏನು? ಶುಕ್ರವಾರ. ದಿನಾಂಕ 23/10/2020. ನಾನು ಕೊಟ್ಟಂತಹ ನಿಯೋಜಿತ ಕಾರ್ಯಕ್ರಮ ಅಂದರೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದು ಯಾವಾಗ? 23/10/2020 ಶುಕ್ರವಾರ. ಇದನ್ನು ನೀವು
ನೆನ್ಪಿಟ್ಕೊಳ್ಬೇಕು. ಅದೇ ರೀತಿ ನೀವು ಅದನ್ನು ಸಬ್ಮಿಟ್ ಮಾಡೋದು ಅಂದರೆ ನೀವು ನನಗೆ ಯಾವಾಗ ಅದನ್ನು ಕಳುಹಿಸಬೇಕು ಅಂದರೆ ಅದು ಕೂಡ ನಾನಿಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ನನಗೆ ಆ ವಿಡಿಯೋವನ್ನು ಅಥವಾ ಎಲ್ಲ ನಿಮ್ಮ ಡ್ರಾಯಿಂಗ್ ಅಥವಾ ಕಥೆಯನ್ನು ಬರೆದು ನೀವು ನನಗೆ ಕಳುಹಿಸುವ ದಿನಾಂಕ ಯಾವುದು? 7/11/2020 ಶನಿವಾರ, ಅಂದರೆ ನವೆಂಬರ್ 7ಗೆ ನೀವು ನನಗೆ ಆ ವಿಡಿಯೋನ ಕಳಿಸ್ಬೇಕು. ಇದಕ್ಕಿಂತ ಮುಂಚೆನೂ ಕಳಿಸ್ಬಾರ್ದು, ಇದು ಡೇಟ್ ಆದ ನಂತರನೂ ಕಳಿಸ್ಬಾರ್ದು. ಸೊ ಅಕಸ್ಮಾತ್ ನೀವು ಆ ಥರ ಕಳಿಸಿದರೆ, ಡೇಟ್ ಮೀರಿದರೆ ನಿಮಗೆ ಈ ಪ್ರಾಜೆಕ್ಟ್ ವರ್ಕ್ಸಲ್ಲಿ ಮಾರ್ಕ್ಸು ಕೊಡೋದಿಲ್ಲ. ಸೊ ಇದೆಲ್ಲ ಪಾಯಿಂಟ್ಸನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿ ನೀವು ಈ ಕಥೆಯನ್ನು ಹೇಳುವಾಗ ಎಂಜಾಯ್ ಮಾಡ್ತಾ, ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾ, ಅಭಿನಯದ ಮೂಲಕ ಆದಷ್ಟು ಅಲ್ಪ ಸ್ವಲ್ಪ ಅಭಿನಯನ ಉಪಯೋಗಿಸಿ ಮಾಡಿದರೆ ಬಹಳ ಉತ್ತಮ. ಸೊ ಈ ಪ್ರಾಜೆಕ್ಟ್ ವರ್ಕನ್ನು ನೀವು ಎಂಜಾಯ್ ಮಾಡ್ತೀರ ಅನ್ಕೋತೀನಿ. ಮುಂದಿನ ತರಗತಿಯಲ್ಲಿ ಸಿಗೋಣ ಮಕ್ಕಳೇ. ಥ್ಯಾಂಕ್ ಯು, ಧನ್ಯವಾದಗಳು.